ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯ ಪರ್ವಕಾಲವಿದು. ಎಲ್ಲವೂ ಶಿವಮಯವಾಗಿದೆ. ಸತ್ಯಂ ಶಿವಂ ಸುಂದರಂ. ಶಿವನೇ ಸತ್ಯ, ಸತ್ಯವೇ ಶಿವನು. ಸೌಂದರ್ಯದಲ್ಲಿ ಶಿವನ ಸಾಕ್ಷಾತ್ಕಾರವಿರುವುದು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕಾರಕರಾದ ತ್ರಿಮೂರ್ತಿಗಳಲ್ಲಿ ಶಿವನು ಲಯಕಾರಕನು. ಶಿವನು ತನ್ನ ಹಣೆಯ ಮೇಲಿರುವ ಮೂರನೆಯ ಕಣ್ಣನ್ನು ತೆರೆದನೆಂದರೆ ಎಲ್ಲವೂ ಪ್ರಳಯ ಭಯಂಕರವಾಗುವುದು ಎಂದು ಪುರಾಣಗಳು ಹಾಗೂ ಬಲ್ಲಿದರು ಹೇಳುತ್ತಾರೆ. ಶಿವನೆಂದರೆ ಎಲ್ಲರಿಗೂ ತುಂಬ ಭಕ್ತಿ. ಸುಲಭದ ಸರಳ ಭಕ್ತಿಗೆ ಶಿವನೊಲಿಯುತ್ತಾನೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಶಿವನನ್ನು ಭಕ್ತರು ಬೋಳಾಶಂಕರ ಎಂದೇ ಭಕ್ತಿಯಿಂದ ಕರೆಯುತ್ತಾರೆ. ಇದಕ್ಕೆ ಕಾರಣ ಭಕ್ತಿಗೆ ಎಲ್ಲರಿಗಿಂತಲೂ ಬೇಗ ಒಲಿಯುವವನು ಶಿವನು. ಲಯಕಾರಕನಾದರೂ ಮಂಗಳಮಯನು. ಶಿವಪರಮೇಶ್ವರ, ಗೌರಿ ಶಂಕರ, ಜಗದೀಶ್ವರ, ಚಂದ್ರಚೂಡ, ಚಂದ್ರಮೌಳೀಶ್ವರ, ಉಮಾಮಹೇಶ್ವರ ಹೀಗೆ ನಾನಾ ಹೆಸರುಗಳಿಂದ ಸ್ತುತಿಸಲ್ಪಡುವನು. ಭಕ್ತರ ಭಕ್ತಿಗೆ ಹಿಂದೆ ಮುಂದೆ ನೋಡದೆ ಬೇಡಿದ ವರಗಳನ್ನು ಕರುಣಿಸುವ ಕರುಣಾಮಯಿಯಾದ ಸಾಂಬ ಸದಾಶಿವನಿವನು. ಹೀಗೆ ಒಲಿದು ವರ ನೀಡಿ ಅನೇಕ ಬಾರಿ ಎಡವಟ್ಟುಗಳನ್ನು ಮಾಡಿರುವುದೂ ಇದೆ. ರಾವಣನ ತಪಸ್ಸಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನೇ ನೀಡಿದ ಮಹಾದೇವನು. ನಂತರ ಅದನ್ನು ಅಸುರನ ಪಾಲಾಗದಂತೆ ನಮ್ಮ ಗಣೇಶನು ಬಾಲವಟುವಾಗಿ ಹೋಗಿ ಉಪಾಯದಲ್ಲಿ ರಾವಣನನ್ನು ತಡೆದ ಸಂಗತಿ, ನಂತರ ಗಣೇಶನು ಆ ಆತ್ಮಲಿಂಗವನ್ನು ಭೂಮಿಯ ಮೇಲಿರಿಸಿದ ವಿಷಯ ಎಲ್ಲರಿಗೂ ತಿಳಿದದ್ದೇ. ರಾವಣನು ಬಾಲವಟು ಗಣೇಶನ ಉಪಾಯಕ್ಕೆ ಸೋತು ಹೋಗಿ ನೆಲದ ಮೇಲಿಟ್ಟ ಆತ್ಮಲಿಂಗವನ್ನು ಎಷ್ಟು ಬಲ ಹಾಕಿ ಎತ್ತಿದರೂ ಬಾರದಿರಲು ಲಿಂಗಕ್ಕೆ ತಲೆ ಚೆಚ್ಚಿಕೊಂಡಾಗ ಲಿಂಗವು ಗೋವಿನ ಕಿವಿಯ ಆಕಾರವನ್ನು ತಾಳಿತು. ಆದ್ದರಿಂದ ಆ ಕ್ಷೇತ್ರಕ್ಕೆ ಗೋಕರ್ಣ ಎಂದು ಹೆಸರಾಯಿತು. ಗೋಕರ್ಣದಲ್ಲಿರುವ ಶಿವನ ಈ ಆತ್ಮಲಿಂಗವನ್ನು ನೋಡುವುದೇ ಒಂದು ಪರಮ ಸೌಭಾಗ್ಯ. ಜೊತೆಗೆ ಶಿವನ 12 ಜ್ಯೋತಿರ್ಲಿಂಗಗಳನ್ನು ಕಾಣುವುದು ಜೀವನದ ಅತಿಶಯವಾದ ಭಾಗ್ಯವೆನಿಸಿದೆ. ಶಿವನು ಈ 12 ಜ್ಯೋತಿರ್ಲಿಂಗಗಳು ದೇಶದ ಒಂದೊಂದು ದಿಕ್ಕಿನಲ್ಲಿವೆ. ಪುಣ್ಯವಂತರಿಗೆ ಇದು ಸಾಧ್ಯ. ಸಾಮಾನ್ಯರು ಶಿವರಾತ್ರಿಯಂದು ಉಪವಾಸ ಮಾಡಿ ಒಂದು ಶಿವಲಿಂಗ ಪೂಜೆಯನ್ನು ನೋಡಿದರೂ ಅಷ್ಟೇ ಪುಣ್ಯ ಪ್ರಾಪ್ತಿಯಾಗುವುದು. ಆ ಪರಮೇಶ್ವರನ ಆರಾಧನೆಯ ಮಹಾಪರ್ವಕಾಲವೇ ಮಹಾಶಿವರಾತ್ರಿ ಎನಿಸಿದೆ. ಹಲವಾರು ಪುರಾಣಗಳ ಪ್ರಕಾರ ಇದು ಶಿವ ಮತ್ತು ಶಿವೆಯರ ಮದುವೆಯಾದ ದಿನವಾಗಿದೆ. ಇನ್ನು ಕೆಲವು ಮೂಲಗಳು ಹೀಗೆ ಹೇಳುತ್ತವೆ. ದೇವ ದಾನವರು ಸಮುದ್ರ ಮಥನ ಮಾಡಿದಾಗ ಹೊರಬಂದ ಹಾಲಾಹಲ ವಿಷವನ್ನು ಈಶ್ವರನು ಕುಡಿದು ನೀಲಕಂಠನಾಗಿ ಲೋಕ ಕಲ್ಯಾಣವನ್ನು ಮಾಡಿದ ಸುದಿನವಿದು. ಇದರ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ದೇವ ದಾನವ ಮಾನವರೆಲ್ಲರೂ ಪರಶಿವನನ್ನು ಭಕ್ತಿಯಿಂದ ಆರಾಧಿಸುವುದು ಮಹಾಶಿವರಾತ್ರಿ ಎಂದೆನಿಸಿದೆ. ಜಗತ್ತಿನ ಕಲ್ಯಾಣಕ್ಕಾಗಿ ಒಂದು ಕ್ಷಣ ಕೂಡ ತಡ ಮಾಡದೆ, ಹಿಂದೆ ಮುಂದೆ ನೋಡದೆ ವಿಷವನ್ನು ಕುಡಿದ ಮಹಾದೇವನನ್ನು ಎಲ್ಲರೂ ಬಹಳ ಭಕ್ತಿಯಿಂದ ಆರಾಧಿಸುತ್ತಾರೆ. ಶೈವರು, ಶಿವೋಪಾಸಕರು, ಉಳಿದ ಧಾರ್ಮಿಕ ಪಂಥೀಯರು ಶಿವನ ಆರಾಧನೆಯನ್ನು ಮಾಡುತ್ತಾರೆ. ಶಿವಭಕ್ತಿ ಬಹಳ ಸುಲಭ ಹಾಗೂ ಬಲೂ ಸರಳ. ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರವನ್ನು ಜಪಿಸಿದರೂ ಸಾಕು, ಶಿವನೊಲಿದು ಬಿಡುತ್ತಾನೆ. ಶಿವಪೂಜೆಗೆ ಯಾವುದೇ ರೀತಿಯ ನೈವೇದ್ಯಗಳ ಅವಶ್ಯಕತೆ ಇಲ್ಲ. ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೂ ಸಾಕು, ಶಿವನೊಲಿವನು. ಉಪವಾಸ ಮಾಡಿ ಭಕ್ತಿಯಿಂದ ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟರೂ ಸಾಕು, ಶಿವನು ಸಂಪ್ರೀತನಾಗುತ್ತಾನೆ. ಕಂದ ಮೂಲಗಳನ್ನು ನೀಡಿದರೂ ಪ್ರೀತಿಯಿಂದ ಸ್ವೀಕರಿಸಿ ಹರಸುತ್ತಾನೆ. ಶಿವರಾತ್ರಿಯ ದಿನ ಜಾಗರಣೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಶಿವರಾತ್ರಿಯಂದು ಮಧ್ಯರಾತ್ರಿಯಲ್ಲಿ ಶಿವನಿಗೆ ಮಹಾಮಂಗಳಾರತಿ, ಜಲಧಾರಾಭಿಷೇಕ, ಬಿಲ್ವಾರ್ಚನೆ, ಪೂಜೆ ಎಲ್ಲವೂ ನಡೆಯುತ್ತದೆ. ಹಲವಾರು ದೊಡ್ಡ ದೊಡ್ಡ ಶಿವ ದೇವಾಲಯಗಳಲ್ಲಿ ಶಿವನು ನಟರಾಜನಾಗಿ ಆನಂದ ತಾಂಡವ ಮಾಡಿದ ನೆನಪಿಗೆ ನೃತ್ಯ ಕಲಾಪಗಳನ್ನು ಇರಿಸುತ್ತಾರೆ. ಇದರ ಕಾರಣ ಶಿವನು ವಿಷ ಕುಡಿದ ನಂತರ ಆತನಿಗೆ ಬವಳಿ ಬಂದಂತಾದಾಗ ಮರಕತಾಂಬಿಕೆಯು ಹಾಲಾಹಲ ವಿಷವು ಶಿವನ ದೇಹವನ್ನು ಸೇರದಂತೆ ತನ್ನ ಎರಡೂ ಕೈಗಳಿಂದ ಶಿವನ ಕೊರಳನ್ನು ಬಿಗಿಯಾಗಿ ಹಿಡಿಯುತ್ತಾಳೆ.
ನಂತರ ಮಹಾದೇವನಿಗೆ ತನ್ನ ತೊಡೆಯ ಮೇಲೆ ಮಲಗಿಸಿ ವಿಶ್ರಾಂತಿಯನ್ನು ನೀಡಿ ಆರೈಕೆಯನ್ನು ಮಾಡುತ್ತಾಳೆ. ಇದರ ಕುರಿತು ಆಂಧ್ರದ ಸುರುಟುಪಲ್ಲಿ ಎಂಬಲ್ಲಿ ಪಲ್ಲಿಕೊಂಡೇಶ್ವರ ಸ್ವಾಮಿ ದೇವಾಲಯವಿದೆ. ಜಗತ್ತಿನಲ್ಲಿ ಮಂಗಳಾಂಬಿಕೆಯ ಮಡಿಲಿನಲ್ಲಿ ಮಲಗಿರುವ ಶಿವ ದೇವಾಲಯ ಇದೊಂದೇ ಇರುವುದು. ಇಲ್ಲಿ ಶಿವಲಿಂಗವೇ ಇಲ್ಲ, ಶಿವನಿಗೆ ಮಾತ್ರ ಪೂಜೆಯಾಗುವುದು. ಶಿವನು ಅಸ್ವಸ್ಥನಾದ ಸುದ್ದಿ ಕ್ಷಣ ಮಾತ್ರದಲ್ಲಿ ದೇವಲೋಕಕ್ಕೆ ತಲುಪಿ ಎಲ್ಲರೂ ಶಿವನನ್ನು ಕಾಣಲು ಬರುತ್ತಾರೆ. ಆಗಮಿಸಿದ ಸಕಲ ದೇವತೆಗಳು, ಗಣಗಳು, ಯಕ್ಷ, ಗಂಧರ್ವ, ಕಿನ್ನರರು, ಋಷಿ ಮುನಿಗಳೆಲ್ಲರನ್ನು ಕಂಡು ಶಿವನು ಚೈತನ್ಯಗೊಳ್ಳುತ್ತಾನೆ. ಅವರೆಲ್ಲ ತನ್ನನ್ನು ನೋಡಲು ಬಂದ ಸಂಭ್ರಮಕ್ಕೆ ಶಿವನು ಸಂತೋಷಗೊಂಡು ಆನಂದ ತಾಂಡವ ಮಾಡುತ್ತಾನೆ. ಇದರ ನೆನಪಿಗಾಗಿ ಭಕ್ತರು ಶಿವರಾತ್ರಿಯಂದು ಶಿವನ ಭಜನೆ ಮಾಡುತ್ತಾ ಕುಣಿದು ಜಾಗರಣೆ ಮಾಡುವುದೂ ಉಂಟು. ಒಟ್ಟಿನಲ್ಲಿ ಮಹಾಶಿವರಾತ್ರಿ ಎಂದರೆ ಮುಖ್ಯವಾಗಿ ಉಪವಾಸ ವ್ರತ ಹಾಗೂ ಜಾಗರಣೆ ಮಾಡುವುದು, ಶಿವನಾಮ ಜಪಿಸುವುದು, ಶಿವ ದೇಗುಲಗಳಿಗೆ ಹೋಗಿ ಪೂಜೆಗಳನ್ನು ನೋಡುವುದು ಹಾಗೂ ಅಭಿಷೇಕಗಳನ್ನು ಮಾಡುವುದು. ಒಟ್ಟಿನಲ್ಲಿ ಅಂದು ಎಲ್ಲವೂ ಶಿವಮಯವಾಗಿರುವುದು. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ಓಂ ನಮಃ ಶಿವಾಯ. ಈಗಾಗಲೇ ಶಿವನು ನೀಲಕಂಠನಾದ ವಿಷಯದಲ್ಲಿ ಪಲ್ಲಿಕೊಂಡೇಶ್ವರ ಸ್ವಾಮಿ ಸುರುಟುಪಲ್ಲಿಯ ಕುರಿತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿದ್ದೇನೆ. ಆಸಕ್ತಿಯುಳ್ಳವರು ಒಮ್ಮೆ ಅದನ್ನು ನೋಡಬಹುದು. ಕಳೆದ ವರ್ಷ ಶಿವರಾತ್ರಿ ಇದೇ ಸಮಯದಲ್ಲಿ ಪಲ್ಲಿಕೊಂಡೇಶ್ವರ ಅಂದರೆ ಮಲಗಿದ ಶಿವನನ್ನು ನೋಡುವ ಯೋಗ ನನ್ನದಾಗಿತ್ತು. ಶಿವನು ಮಂಗಳಮಯನು, ಭಕ್ತಿಗೆ ಬಹಳ ಬೇಗನೆ ಒಲಿದು ಮುಕ್ತಿಯನ್ನು ನೀಡುವನು. ಮಹಾಶಿವರಾತ್ರಿಯಂದು ಸಾಧ್ಯವಾದರೆ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿರಿ, ಶಿವನಾಮ ಜಪಿಸಿ ಅವನ ಆರಾಧನೆಯನ್ನು ಮಾಡಿರಿ. ಖಂಡಿತವಾಗಿಯೂ ಶಿವನ ಅನುಗ್ರಹವಾಗುವುದು. ಸಿಕ್ಕಿದರೆ ಒಂದು ಬಿಲ್ವಪತ್ರೆಯನ್ನು ಆತನ ಮುಡಿಗೇರಿಸಿರಿ. ಹರ ಹರ ಮಹಾದೇವ, ಶಂಭೋ ಶಂಕರ, ನಮಃ ಶಿವಾಯ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.